ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಕ್ಷಯ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ವಿಡಿಯೋ ಏನಂದರೆ, ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಿದ್ದಾರೆ. ತೋಟದಲ್ಲಿ ಬೆಳೆ ಹಾಕಿದ್ದೀವಿ. ಇವು ಏನಂತ ನೀವೇ ಹೇಳಿ. ವಿಡಿಯೋ ನೋಡಿ ಕಮೆಂಟ್ ಮಾಡಿ, ಏನು ಬೆಲೆ ಅಂತ ಕಮೆಂಟ್ ಮಾಡಿ. ನೋಡೋಣ ಬನ್ನಿ. ಕೆಲಸ ಮಾಡ್ತಿದ್ದಾರೆ, ಅಪ್ಪ ಇದ್ದಾರೆ, ಮಾಡಿಸ್ತಿದ್ದಾರೆ ಕೆಲಸ. ಹೋಗೋಣ ಬನ್ನಿ, ನೋಡುವ ಏನು ಬೆಲೆ, ಕೆಲಸ ಏನೇನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಊರು ಬಂದಿದ ತಕ್ಷಣ ಗಾಳಿ ಎಷ್ಟೇ ಏನೇ ಅಂದ್ರೂ ಊರಪ್ಪ. ಅಲ್ಲಿನೇ ತೋಟನೇ ನೋಡಿದ್ದೀರಾ? ಅಲ್ಲೇ ಬ್ಲಾಗಲ್ಲಿ ಕೂಡ ಎಂಟ್ರಿ ಗೇಟು, ಮೋಟ್ರ್ ಹಾಕ್ಸಿದ್ದಾರೆ. ಬೋರ್ ಬಿದ್ದಿತ್ತು, ನಿಮಗೂ ಗೊತ್ತು. ಅದು ವೀಡಿಯೋ ಮಾಡಿದ್ದೀನಿ, ಫಾಸ್ಟ್ ವೀಡಿಯೋ. ನಮಗೆ ಮೋಟ್ರ್ ಇವತ್ತು ಫಿಕ್ಸ್ ಮಾಡಿದ್ದಾರೆ ನೋಡಿ. ಮೋಟ್ರ್ ಫಿಕ್ಸ್ ಮಾಡಿದ್ದಾರೆ, ಪೈಪ್ ಹಾಕಿದ್ದಾರೆ, ಆಟೋಮೆಟಿಕ್ ಹಾಕ್ಸಿದ್ದೀವಿ. ಇಲ್ಲಿ ಐತೆ ನೋಡಿ ಮೀಟ್ರು. ಇದರಲ್ಲಿ ಆನ್ ಮಾಡಿದ್ರೆ ಅದ್ರಲ್ಲಿ ನೀರು ಬರುತ್ತೆ. ಎಲ್ಲರಿಗೂ ಗೊತ್ತು, ಬಟ್ ಒಂದು ಬ್ಲಾಗಲ್ಲಿ ಹೇಳೋಣ ಅಂತ ಹೇಳ್ತಾಯಿದ್ದೀನಿ ನೋಡಿ. ಇದರಲ್ಲಿ ನೀರು ಬರುತ್ತೆ. ನೀರು ಬಂದರೆ ಫುಲ್ಲು ಈ ಥರ ಪೈಪ್ ಹಾಕ್ಸಿದ್ದಾರೆ ರೆಡಿ. ಫುಲ್ಲು ತೋಟಕ್ಕೆ ಚೆನ್ನಾಗಿ ಬೆಲೆ ಬರಲಿ ಅಂತ. ಏನು ಬೆಲೆ ಅಂತ ಕಮೆಂಟ್ ಮಾಡಿ. ನೋಡಿ, ಈ ಗಿಡ ಎಲ್ಲ ನೋಡಿಸ್ತಿದ್ದೀನಿ ನೋಡಿ. ನಿನ್ನೆ ನಾಟಿದ್ದಾರೆ. ಟೋಟಲು 175 ಗಿಡ. ಒಂದು ಗಿಡಕ್ಕೆ 28 ಅಡಿ ಗ್ಯಾಪ್ ಬಿಟ್ಟಿದ್ದಾರೆ. ಏನು ಗಿಡ ಅಂತ ಕಮೆಂಟ್ ಮಾಡಿ ನೋಡಿ. ಗಿಡ ನೋಡಿ, ಗಿಡ ಈ ಥರ ಇದೆ. ಏನು ಬೆಲೆ ಅಂತ ಕಮೆಂಟ್ ಮಾಡಿ ನೀವೇ. ದೊಡ್ಡದಾಗೋವರೆಗೂ ಈ ಥರ ಕಡ್ಡಿ ಇಟ್ಟಿದ್ದಾರೆ, ಗಾಳಿಗೆಲ್ಲ ಆಡ್ತಿರಲಿ ಅಂತ ನೋಡಿ. ಗಿಡ ಕಟ್ಟಿದ್ದಾರೆ ನೋಡಿ, ದಾರ ಕಾಣಿಸ್ತಿದ್ಯಾ? ಅದು ಕಟ್ಟಿದ್ದಾರೆ ನೋಡಿ. ಈ ಥರ ಫ್ಲ್ಯಾಟ್ ಕೆಲಸ ಮಾಡ್ತಿದ್ದಾರೆ. ಈ ಥರ ಆಗಿದ್ದು ಇದು 2 ದಿವಸದಿಂದ ಮಾಡ್ತಿದ್ದಾರೆ. ಇನ್ನೂ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಫುಲ್ಲು ಈ ಥರ ಲಾಂಗು ಅಲ್ಲಿವರೆಗೂ ಲಾಸ್ಟು. ಇದು 3.25 ಎಕರೆ ಇದೆ. ಲಾಸ್ಟ್ವರೆಗೂ ಅಗ್ದುಬಿಟ್ಟು ಮತ್ತು ಈ ಥರ ಲೈನು ಇದೊಂದು ರೋ ಐತಲ್ವಾ ಗಿಡ. ಇಲ್ಲೊಂದು ಪೈಪ್ಲೈನ್ ಬರುತ್ತೆ. ಯಾವಾಗ ವಾಟರ್ ಹೋಗಲಿ ಅಂತ, ವೇಸ್ಟ್ ಆಗಬಾರ್ದು, ಬರೀ ಗಿಡಗಳಿಗೆ ಹೋಗೋ ಥರ ಪ್ಲ್ಯಾನ್ ಮಾಡಿದ್ದಾರೆ ನಮ್ಮಪ್ಪ ನೋಡಿ. ಫುಲ್ಲು ಅದೇ. ಇವಾಗ ಇನ್ನೊಂದು ಪ್ಲ್ಯಾನ್ ಇದೆ. ಈ ಗಿಡಕ್ಕೆ ಆ ಗಿಡಕ್ಕೆ 28 ಅಡಿ ಜಾಗ ಇದೆ ಅಲ್ವಾ. ಸೊ ಸೆಂಟ್ರಲ್ಲಿ ಇಷ್ಟು ಜಾಗ ಇದೆ. ಸೊ ಬೇರೆ ಬೆಲೆ ಹಾಕೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಆಗುತ್ತೋ, ಏನು ಡಿಸೈನ್ ಮಾಡ್ತಾರೋ ನಮ್ಮಪ್ಪ ನೋಡಬೇಕು. ಕೆಲಸ ಮಾಡ್ತಿದ್ದಾರೆ ನೋಡಿ. ಊಟ ಆಯಿತು, ಮಾತುಕತೆ ನಡೀತಿದೆ. ತೊಟ್ಟೆಲ್ಲ ಫುಲ್ಲು ಊಟಿ ಬರಬೇಕು. ಹೋಗೋಣ. ಇದೇ ಗಿಡ. ಕಮೆಂಟ್ ಮಾಡಿ ಫ್ರೆಂಡ್ಸ್, ಯಾಕೆ ಗಿಡ ಅಲ್ಲೇ ಇದ್ದಾರೆ ಏನೋ. ನೋಡೋಣ, ಗೊತ್ತಿಲ್ವೋ. ಇಷ್ಟು ದೊಡ್ಡ ಗಿಡ ನೋಡಿ. ಏನು ಹೆಸ್ರು ಅಂತ ನಾನು ಹೇಳಲ್ಲ, ಕಮೆಂಟ್ ಮಾಡಿ, ಆಮೇಲೆ ಹೇಳ್ತೀವಿ ನೋಡಿ. ಕ್ಲೈಮೇಟ್ ನೋಡಿ ಫುಲ್ ಎಷ್ಟು ಚೇಂಜ್ ಆಗ್ಬಿಡ್ತು ಎಷ್ಟು ಬೇಗ. ಎಷ್ಟು ಬಿಸಿಲಿತ್ತು, ಸಡನ್ ಚೇಂಜ್ ಕ್ಲೈಮೇಟು. ಮಳೆಗೆ ಇಷ್ಟೊತ್ತು ಬಿಸಿಲಿತ್ತು, ಈಗ ಸಡನ್ನಾಗಿ ಚೇಂಜ್ ಆಗಿಬಿಟ್ಟಿದೆ ವೆದರ್. ಫ್ರೆಂಡ್ಸ್, ಇದೇ ನಿಮ್ಮ ಹೋಮ್ವರ್ಕ್ ಇವತ್ತು. ಏನು ಗಿಡ ಅಂತ ಕಂಡುಹಿಡಿದಿದ್ದು ಕಂಡುಹಿಡಿದ್ಬಿಟ್ಟು ಕಮೆಂಟ್ ಮಾಡಿ. ಕರೆಕ್ಟೋ ರಾಂಗೋ ಹೇಳ್ತೀನಿ ನೋಡಿ. ಎಲ್ಲದಕ್ಕೂ ಕಡ್ಡಿ ಇಟ್ಟಿದ್ದಾರೆ. ಜೋರಾಗಿ ಗಾಳಿ ಬಂದರೆ ಅಲ್ಲಾಡಬಾರ್ದು ಅಂತ ಕಡ್ಡಿ ಇಟ್ಟಿದ್ದಾರೆ. ಇನ್ನೂ ಕೆಲಸ ನಡೀತಿದೆ. ಇನ್ನು ನಾಳೆ ಪೈಪ್ ಹಾಕ್ಸ್ತಿದ್ದೀವಿ. ಪೈಪ್ ಹಾಕ್ಸಿ ನೀರು ಬಿಟ್ಟಿದ್ದಾರೆ ಆಲ್ರೆಡಿ. ನಾಳೆ ಇನ್ನೊಂದು ಸತಿ ಬಿಟ್ಟು ಎಲ್ಲ ಪೈಪೆಲ್ಲ ಚೆಕ್ ಮಾಡಿ, ನೀರೆಲ್ಲ ಕ್ಲೀನಾಗಿ ಬರ್ತಿದೆಯೋ ಇಲ್ಲೋ ಎಲ್ಲ ಚೆಕ್ ಮಾಡಿ, ಆಮೇಲೆ ಬೆಂಗಳೂರು ಪಯಣ. ತೋಟ ಗೊತ್ತಲ್ಲ, ಕಮೆಂಟ್ ಮಾಡಿ ಯಾಕೆ ಗಿಡ ಅಂತ, ಏನು ಬೆಲೆ ಅಂತ ಕಮೆಂಟ್ ಮಾಡಿ.
ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ನೋಡಿಬಿಟ್ಟು ಕರೆಕ್ಟಾ ರಾಂಗ ಇಲ್ಲ ಅಂತ ನಾನು ಕಮೆಂಟ್ ಮಾಡ್ತೀನಿ. ಮತ್ತು ಈ ಗಿಡ ನೋಡಿ ಬೆಂಗಳೂರಿನಿಂದ ನಮ್ಮಮ್ಮ ಎತ್ತು ಕಳಿಸಿರೋದು. ಇದು ಬಂದು ನೇರಳೆ ಗಿಡ, ನೇರಳೆ ಗಿಡ ಅನ್ಕೊತೀನಿ. ಹೆಸ್ರು ಗೊತ್ತಿಲ್ಲ, ಹೆಸ್ರು ಗೊತ್ತಿದೆ ಕಮೆಂಟ್ ಮಾಡಿ. ನೋಡಿ ಈ ಥರ ಇದೆ. ಇದು ಬಂದು ಮನಿ ಪ್ಲ್ಯಾಂಟು. ಮತ್ತು ಇದು ಬಂದು ಸೀತಾಫಲ ನೋಡಿ, ಕಾಯಿ ಬಿಟ್ಟಿದೆ ಚಿಕ್ಕದಾಗಿ. ಇದು ಬೆಂಗಳೂರಲ್ಲಿ ಅಮ್ಮ ಬೆಳೆಸಿ ಸರಿ ಇಲ್ಲಿ ಇಕ್ಕಾನ ಅಂತ ಹೇಳ್ಬಿಟ್ಟು ಎತ್ತು ಕಳಿಸಿದ್ದಾರೆ ಸೀತಾಫಲ ಕಾಯಿ. ಮತ್ತು ಇದು ಬಟರ್ ಫ್ರೂಟ್ ಫ್ರೆಂಡ್ಸ್, ಇದು ಗೊತ್ತು ಚೆನ್ನಾಗಿ, ಯಾಕಂದರೆ ಅಮ್ಮ ಹೇಳಿದರು, ಸೊ ಗೊತ್ತಾ. ಬಟರ್ ಫ್ರೂಟ್ ಗಿಡ ಇದು ಬಟರ್ ಫ್ರೂಟು. ಇದು ಏನು ಗಿಡ ಅಂತ ಗೊತ್ತಿಲ್ಲ ನನಗೆ, ಕಮೆಂಟ್ ಮಾಡಿ ಗೊತ್ತಿದ್ರೆ. ಇದು ನೇರಳೆ ಗಿಡ ಅನ್ಕೊತೀನಿ, ಬಟ್ ಗ್ಯಾರಂಟಿ ಇಲ್ಲ. ಕಮೆಂಟ್ ಮಾಡಿ ಏನು ಗಿಡ ಅಂತ, ನನಗೂ ಗೊತ್ತಾಗುತ್ತೆ. ಇಷ್ಟ ಫ್ರೆಂಡ್ಸ್ ನಮ್ಮ ತೋಟ. ಮೇನು ಇದೆ ಕರೆಂಟ್ ಪಾಸ್ ಆಗೋಕ್ಕೆ, ಮೇನ್ ಇರಲೇಬೇಕು. ಇಲ್ಲಾಂದರೆ ನಮಗೆ ಕರೆಂಟ್ ಬರೋಲ್ಲ, ಮೋಟ್ರ್ ಓಡೋಲ್ಲ, ನೀರು ಬರೋಲ್ಲ, ಬೆಲೆ ಸಿಗೋಲ್ಲ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಇದೆ ನಮ್ಮ ತೋಟ. ಹೇಗಿದೆ? ಚೆನ್ನಾಗಿದೆಯಾ? ಇಲ್ಲಿ ಇನ್ನೂ ತುಂಬ ಪ್ಲ್ಯಾನ್ಸ್ ಇದೆ ಮಾಡೋಕ್ಕೆ, ತುಂಬ ಕೆಲಸ ಇದೆ ಮಾಡೋಕ್ಕೆ. ಫುಲ್ಲು ಕೆಲಸ ಎಲ್ಲ ಆದಮೇಲೆ ಪ್ರಾಪರ್ ಬ್ಲಾಗ್ ಬರುತ್ತೆ ನೋಡಿ. ಇವಾಗ ಮಾವಿನ ಸೀಸನು, ಅಲ್ಲಿ ಇಬ್ಬರು ಇದ್ದಾರೆ ನೋಡಿ, ತೋಟ ಕಾವಲು. ಬೆಲೆ ಬಳಸಿದ್ರೆ ನಾವು ಈ ಥರ ಬರ್ದಿರಬೇಕು, ಇಲ್ಲಾಂದರೆ ಕ್ಯಾಮ್ರಾ ಹಾಕ್ಸ್ಬೇಕು. ಇಬ್ಬರು ಇದ್ದಾರೆ. ಓಕೆ ಫ್ರೆಂಡ್ಸ್, ಈ ನೆಕ್ಸ್ಟ್ ವೀಡಿಯೋ ಗೊತ್ತಲ್ಲ, ಹೋಮ್ವರ್ಕ್. ಯಾವ ಬೆಲೆ ಅಂತ ಕಮೆಂಟ್ ಮಾಡಿ, ಯಾವ ಗಿಡ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.